से आपका अभिनंदन करते दिल से आपका स्वागत करते हैं दिल से आपका। ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರನ್ನೂ ನಾನು ಕೇಳ್ಕೊಳ್ತಾ ಇದ್ದೀನಿ, ದೀಪವನ್ನು ಬೆಳಗಿಸುವುದರ ಮುಖಾಂತರ ನಮ್ಮ ಭಾರತದ ಸಂಸ್ಕೃತಿನೇ ಆಗಿದೆ. ದೀಪವನ್ನು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಂದ್ರೆ ನಾವು ದೀಪದ ಮುಖಾಂತರನೇ ಮಾಡ್ತೀವಿ. ಇದು ಒಂದು ಪರಮಾತ್ಮನ ನೆನಪಾರ್ಥ ಅಂತಲೂ ಹೇಳ್ಬೋದು, ಪರಮಾತ್ಮನಿಗೂ ಕೂಡ ಪರಮ ಜ್ಯೋತಿ ಅಂತಲೇ ಹೇಳ್ತೀವಿ. ಹಾಗೆ ಈ ಪರಮ ಜ್ಯೋತಿಯನ್ನು ಬೆಳಗಿಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ನಾನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಸಿದ್ಲಿಮಕ್ಕವರು ಮತ್ತು ಮನುಗುಳ ಶಂಕರಮ್ಮಕ್ಕವರು ಬಂದಿಲ್ಲ, ಚೇರ್ ಸ್ವಲ್ಪ ಕೊರತೆ. ಕಾಣಿಕೆಯನ್ನ ಬಸವನಗುಡಿ ಸೇವಾ ಕೇಂದ್ರದಿಂದ ಕೊಟ್ಟದನ್ನ ಆ ಕಡೆ ಎಲ್ಲ ಸಜಾವಟ್ ಮಾಡಿದ್ರೆ ತಾವೆಲ್ಲರೂ ನಂತರ ನೋಡ್ಬೋದು. सच्चा सोना है
ಬೆಳಕು ಬರುವುದು ಸೂರ್ಯನಾಡು ಜಾರುವಾಗ ಬಾನುನಗಲೆಂದೆ ಬೀಸು ಗಾಳಿ ತೂಗು ಮೈಲು ಭೂಮಿನಗಲೆಂದೆ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೆ ತನಗುತ್ತ ಬಾಳಿ ನೀವು 100 ವರ್ಷ ಹೀಗೆ ಇರಲಿ ರಕ್ಷ. ಜ್ಞಾನಕ್ಕೆ ಬಂದಾಗ 7th ಮುಗಿದಿದ್ದವಾಗಲೇ ಇದ್ರ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ. ಆದರೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಜ್ಞಾನದಲ್ಲಿದ್ದರು. ನಮ್ಮ ಸ್ಕೂಲ್ ಸೂಟಿ ಆದಾಗೆಲ್ಲ ನಮ್ಮ ದೊಡ್ಡಮ್ಮನ ಮಗಳು ಬ್ರಹ್ಮಕುಮಾರಿ ಆಗಿರೋ ಕಾರಣದಿಂದ ಅವರು ಸೆಂಟ್ರ್ ಊರಿಗೆ ಬರ್ತಾ ಇದ್ರು. ಅವ್ರಂದ್ರು ಸೂಟಿ ಎಂದಲ್ಲ ಇವಾಗ ಬದಾಮಿಗೆ ಹೋಗೋಣ ಬಾ ಅಂತಂದ್ರು. ನಮ್ಮ ತಾಯಿಯವ್ರು ಮೊದಲ ಅಕ್ಕನ ಮಗಳಾಗ್ಯಾಳ, ಈಗಿನೂ ಆಗ್ಲಂದ್ರೆ ಬ್ರಹ್ಮಕುಮಾರಿ ಆಗಿಬಿಡ್ತಾಳ, ಕಳ್ಸೋದು ಬೇಡ ಅಂತಂದಿದ್ರು. ಹಣೆ ಬರದಲ್ಲಿ ಬರ್ದಿರೋದು ಯಾರೋ ತಪ್ಸಕ್ಕೆ ಸಾಧ್ಯನಿಲ್ಲ. ನಾವು ಸ್ವಲ್ಪ ಮಣ್ಣು ಇದ್ದೆ, ಏನು ಹೇಳ್ತಿದ್ದೆಲ್ಲ ಹಾಗೆ ಮಾಡ್ತಿದ್ದೆ. ಆಮೇಲೆ 7th ಮುಗಿದಿದ್ದು 7ಕ್ಕೆ ಸೋಮವಾರ ದಿನ ಅಡ್ಮಿಷನ್ ಮಾಡಬೇಕಾಗಿತ್ತು. ಸಂಡೇನ ನಾನು ಸೆಂಟ್ರಿಗೆ ಬಂದ್ಬಿಟ್ಟೆ. ಆಮೇಲೆ ಬದಾಮಿಗೆ ಬಂದಾಗ ಅಲ್ಲಿ ಇದ್ದಾಗ ಮತ್ತು ಅಕ್ಕೋರಂದ್ರು ಸ್ವಲ್ಪ ದಿನ ಆದಮೇಲೆ ನೀನು SSLC ಆದರೂ ಕಲಿತು ವಾಪಸ್ ಬಾ ಅಂತಂದರು. ಬಾಬಾರ ಮನೆಗೆ ಕಾಲಿಟ್ಟು ನನ್ನ ಮೇಲೆ ವಾಪಸ್ ನಾ ಮನೆಗೆ ಹೋಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಇದ್ರ ಬಗ್ಗೆ ಯಾವಾಗಲೂ ಬಾಬಾ ಏನೋ ಒಂದು ಶಕ್ತಿ, ನಾನು ಶಾಲೆಗಿದ್ದಾಗ ಜ್ಞಾನದ ಬಗ್ಗೆ ಏನೋ ಗೊತ್ತಿರಲಿಲ್ಲ. ಒಂದು ಏನಾರ ಪೆನ್ ಕಳೀತು, ನಂದು ಯಾರ ತುಳು ಮಾಡ್ಕೊಂಡ್ರಂದ್ರೆ ಶಿವ ಬಾಬಾ ಹೆಂಗಾರ ಮಾಡಿ ನನಗೆ ಕೊಡಿಸಪ್ಪ ಅನ್ನಂತಲೇ ಮಂದಿ ಅಂಜಿ ನನ್ನ ಬ್ಯಾಗ್ನಾಗ ಇಟ್ಟು ಬಿಡ್ತಿದ್ರು ಎಲ್ಲನೂ. ಆಮೇಲೆ ಅವರೆಲ್ಲ ಅಂತಿದ್ರು ಓಂ ಶಾಂತಿದ ಐತೆ ಅಂತ ಬಾಬಾ ಏನೋ ಶಾಪ ಕೊಡ್ತಾನ, ಶ್ರೀದೇವಿದು ಏನೋ ಹಿಡಿಬಾರ್ದು ಅಂತಿದ್ರು ಶಾಲೆ ಹುಡುಗರು. ಅದರ ವಿಶ್ವಾಸ ಏನಂದ್ರೆ ಬಾಬಾ ಇದಾರನೋ ಶಕ್ತಿ ನನಗೆ ಗೊತ್ತಿತ್ತು, ಅದರ ಜ್ಞಾನದ ಬಗ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಕೋರ್ಸು ಏನೂ ಆಗದೇನೆ ನಾವು ಬದಾಮಿ ಸೆಂಟ್ರಿಗೆ ಬಂದುಬಿಟ್ಟಿದೆ. ಬದಾಮಿಗೆ ಬಂದಮೇಲೆ ವಾಪಸ್ ಮನೆಗೆ ಹೋಗುವಂಥ ಪ್ರಶ್ನೆನೇ ಬರಲಿಲ್ಲ. ಎಷ್ಟೋ ಜನ ಊರಾಗ ಹೇಳಿದರು ಮಗಳನ್ನ ಬ್ರಹ್ಮಕುಮಾರಿ ಮದುವೆ ಮಾಡ್ಲಾರ್ದಕ್ಕೆ ಬ್ರಹ್ಮಕುಮಾರಿ ಮಾಡ್ಯಾರ ಏನೇನು ಅಂದರು. ಆಮೇಲೆ ಸ್ಟಾರ್ಟಿಂಗ್ದಾಗ ಅನ್ನಿಸ್ಕೊಂಡಾಗ ಅವರಿಗೆ ಒಂದು ಸ್ವಲ್ಪ ಭಯನೂ ಇತ್ತು. ನಮ್ಮ ತಾಯಿಯವ್ರಿಗೆ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ. ಯಾರ ಕೈ ಹಿಡ್ದಿದ್ದೀವಿ ಹೇಳ್ರಿ ನಾವು? ಸರ್ವಶಕ್ತಿವಂತ ಜಗದೀಶ್ವರ ವಿಶ್ವೇಶ್ವರ ಅಂತ ತಂದೆ ಕೈ ಹಿಡಿದಾಗ ಬಾಬಾ ಅವ್ರನ್ನ ಅಷ್ಟು ಸಮೀಪ ಇದ್ರೂ ಬರ್ಕೊಡ್ಲೇ ಇಲ್ಲ ಬದಾಮಿಗೆ. ಅದಕ್ಕಾಗಿ ಅವಾಗಿನಿಂದ ಹಿಡ್ಕೊಂಡು ಬಾಬಾರ ಮನೆಯಲ್ಲಿ ಸೇವಾ ಮಾಡ್ತಾ ಹೋಗಿದ್ವಿ. ಆಮೇಲೆ 2000 ಇಶ್ಯೂ ಒಳಗೆ ಇಲ್ಲಿ 2002 ಗಂಟನೂ ಬಸವನ ಬಾಗೇವಾಡಿ ನಂಟು ಬೆಳೆದು ಬಿಟ್ಟಿದೆ. ಇಲ್ಲಿ ಇಟ್ಕೊಂಡು ಒಂದು 11 ವರ್ಷ ಸೇವಾನೂ ಆಗಿದೆ. ಅದಕ್ಕೋಸ್ಕರ ಇನ್ನೂ ಅಕ್ಕೋರು ತಾಯಿ ರೂಪದಲ್ಲಿ ಪಾಲನೆನೂ ಕೊಟ್ಟಿದ್ದಾರೆ. ಈ ವರ್ತಮಾನ ಸಮಯದಲ್ಲಿ 13 ವರ್ಷ ಆಯಿತು ಬದಾಮಿ ಸೇವಾ ಕೇಂದ್ರದಲ್ಲಿದ್ದು. ಅಲ್ಲಿ ನಾಗರತ್ನ ಅಕ್ಕೋರು ಅವರು ಹಿರಿಯ ಸಹೋದರಿ ತಾಯಿ ರೂಪದಲ್ಲಿ ಇದ್ಕೊಂಡು ಎಲ್ಲ ಕರ್ತವ್ಯನೂ ಮಾಡಿಸ್ತಾ ಇದ್ದಾರೆ. ಬಾಬಾರವ್ರ ಮನೆಯೂ ಕಟ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ, ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ. ಅದಕ್ಕೆಲ್ಲರೂ ಯೋಗ ಮಾಡಿರಿ, ಬೇಗ ಬೇಗನೆ ಎಲ್ಲ ಸೆಂಟ್ರ್ಗಳು ಸ್ವಂತ ಆಗಲಿ ಅಂತ. ಓಂ ಶಾಂತಿ.